ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೀಣಾ ಟೈಲರ್ಸ್ ಚಾನಲ್ಗೆ ಸ್ವಾಗತ. ಇದನ್ನು ನಾನು ಮಾಮೂಲಿ ರೌಂಡ್ ನೆಕ್ ಇದೆ ನೋಡಿ, ಈ ಅಳತೆ ಕೊಟ್ಟಿದ್ದಾರೆ. ಈ ಅಳತೆ ಬ್ಲೌಸಲ್ಲಿ ನಾವು ಕ್ಲೋಸ್ ನೆಕ್ಕು, ಕಾಲರ್ ನೆಕ್ಕನ್ನ ಯಾವ ರೀತಿ ತೆಗೆದುಬಿಟ್ಟು ಕಟ್ ಮಾಡೋದು ಅಂತ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಅಳತೆ ಯಾವ ರೀತಿ ತೆಗೆದುಬಿಟ್ಟು ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಕ್ಲೋಸ್ ನೆಕ್ಕನ್ನ ನಾವು ಈ ಅಳತೆಯಲ್ಲೇ ನಾವು ಕ್ಲೋಸ್ ನೆಕ್ಕನ್ನ ಯಾವ ರೀತಿ ಭುಜದ್ದು ಶೋಲ್ಡರ್ದ ಅಳತೆ ತೆಗೆಯೋದು ನೋಡೋದು ಅಂತಂದರೆ, ನಾವು ಈ ಕಂಕ್ಳಿರುತ್ತೆ ನೋಡಿ, ಈ ಕಂಕ್ಳನ್ನ ಈ ರೀತಿ ಅಳತೆ ನೋಡ್ಕೊಂಬಿಟ್ಟು ನಾವು ಶೋಲ್ಡರ್ದ ಅಳತೆ ತಗೊಬೇಕಾಗತ್ತೆ. 8 ಇಂಚ್ ಬರ್ತಾಯಿದೆ. ಫ್ರಂಟಲ್ಲಿ ನೋಡಿ ಈ ರೀತಿ ನೋಡ್ಕೊಂಬಿಟ್ಟು ನಾವು ಕಂಕ್ಳದ ಶೇಪನ್ನ ಈ ರೀತಿ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. 8 ಇಂಚ್ ಬರುತ್ತೆ ಕರೆಕ್ಟಾಗಿ. ನೋಡಿ, ಭುಜದ್ದು ತುದಿಯಿಂದ ಈ ಕಂಕ್ಳು ತುದಿ ತನಕ ನಾವು ಅಳತೆನ ನೋಡ್ಕೊಬೇಕಾಗತ್ತೆ. ಈ ರೀತಿ ನೋಡ್ಕೊಂಡ್ರೆ 8 ಇಂಚ್ ಬರ್ತಾಯಿದೆ. ಇದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡ್ರೆ 8.5 ಆಗುತ್ತೆ ಶೋಲ್ಡರ್. ನೋಡಿ, ಬ್ಯಾಕ್ ನೆಕ್ಕಿಂದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ ಫಸ್ಟು. ನೋಡಿ, ಇದು ಡೀಪ್ ನೆಕ್ ಇರೋದ್ರಿಂದ ಬ್ಯಾಕನ್ನ ನಾವು ತುಂಬ ಸ್ವಲ್ಪ ಅರ್ಧ ಇಂಚನ್ನ ಜಾಸ್ತಿ ತೊಗೊಬೇಕಾಗತ್ತೆ. ಡೀಪ್ ನೆಕ್ಕಿಗೆ ಅರ್ಧ ಇಂಚ್ ಕಮ್ಮಿ ತೊಗೊಬೇಕು. ನಾವು ಕ್ಲೋಸ್ ನೆಕ್ಕಿಗೆ ಯಾವಾಗಲೂ ಅರ್ಧ ಇಂಚು ಜಾಸ್ತಿ ತೊಗೊಬೇಕಾಗತ್ತೆ. ಯಾಕೆ ಕ್ಲೋಸ್ ಇರೋದ್ರಿಂದ ಈ ಡೀಪು ಎಲ್ಲ ಕ್ಲೋಸ್ ಆಗಿರುತ್ತಲ್ಲ, ಅದರಿಂದ ನಾವು ಅರ್ಧ ಇಂಚನ್ನ ಈ ಕಡೆ ಅರ್ಧ ಇಂಚು, ಈ ಕಡೆಗೆ ಅರ್ಧ ಇಂಚನ್ನ ನಾವು ಅರ್ಧ ಇಂಚು ಸೇರಿಸ್ಕೊಬೇಕಾಗುತ್ತೆ. ನೋಡಿ, 19.5 ಬರ್ತಾಯಿದೆ. ನಾನು 20 ತೊಗೊತೀನಿ. ಅದರಲ್ಲಿ ಅರ್ಧ ಮಾಡಿಕೊಂಡ್ರೆ 20ರಲ್ಲಿ ಅರ್ಧ 10 ಇಂಚ್ ಬರುತ್ತೆ. 10 ಇಂಚ್ ಇಟ್ಕೊಂಡ್ಬಿಟ್ಟು ನಾನು ಕಟ್ ಮಾಡ್ತೀನಿ. ಲೆಂತು ಉದ್ದ ಮಾಮೂಲಿ ಇದೇ ಥರನೇ ಅದಕ್ಕೂ ಇಷ್ಟೇ ತೊಗೊಳ್ಳೋಣ. ಬ್ಯಾಕು 14 ಇಂಚ್ ಬರ್ತಾಯಿದೆ ಉದ್ದ. ಸೊಂಟ 17 ಇಂಚಿದೆ. ಬ್ಯಾಕಿನ ಮಾತ್ರ ತೊಗೊತಾ ಇದ್ದೀನಿ ನಾನು. ಸುತ್ತಳತೆ ಅರ್ಧ ತೊಗೊತಾ ಇದ್ದೀನಿ. ಸುತ್ತಳತೆ ನೋಡ್ಕೊಳ್ಳೋದಾದರೆ ಮಾಮೂಲಿನೇ 32 ಬರುತ್ತೆ. 32ರಲ್ಲಿ ಅರ್ಧ ಮಾಡಿಕೊಂಡ್ರೆ 19 ಬರುತ್ತೆ. 19ರಲ್ಲಿ ಮತ್ತೆ ಅರ್ಧ ಮಾಡ್ಕೊಬೇಕು. 19ರಲ್ಲಿ ಅರ್ಧ 9.5. 17.5 ಬರ್ತಾಯಿದೆ. 17.5ರಲ್ಲಿ ನಾನು ಅರ್ಧ ಇಟ್ಕೊತೀನಿ. 8.25. ಈಗ ನಾನು ಬಟ್ಟೆನ 1 ಮೀಟ್ರ್ ತೊಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆಯಲ್ಲಿ ಫಸ್ಟ್ ಕಟ್ ಮಾಡ್ತೀನಿ. ಇದು ಬ್ಲೌಸ್ ವಿತ್ ಬ್ಲೌಸು. ನಾನು ಲೈನಿಂಗ್ ಬಟ್ಟೆಯಲ್ಲೇ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಫಸ್ಟು ಕ್ಲೋಸ್ ನೆಕ್ಕನ್ನು ಲೆವೆಲ್ ಮಾಡ್ಕೊಳ್ಳೋಣ. ಫಸ್ಟು 10 ಇಂಚ್ ಬರುತ್ತೆ. 10 ಇಂಚಿಗೆ ನಾನು ಎಕ್ಸ್ಟ್ರಾ 1.5 ಇಂಚು, 1.25 ಇಂಚ್ ತನಕ ಎಕ್ಸ್ಟ್ರಾ ಬಟ್ಟೆ ತೊಗೊತೀನಿ. ಇಷ್ಟು ಕಟ್ ಮಾಡಿ ತೆಗೆದುಬಿಡೋಣ. ಲೆವೆಲ್ ಇಲ್ಲ. ಹತ್ತು ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಷ್ಟು ಬಟ್ಟೆ ನಮಗೆ ಎಕ್ಸ್ಟ್ರಾ ಬೇಕು. ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಗೆ, ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಗೆ ಬಿಟ್ಟಿದ್ದೀನಿ. ಉದ್ದ 14 ಇಂಚು, ಒಟ್ಟು 15 ಇಂಚ್ ತೊಗೊತೀನಿ. ಇಲ್ಲಿಗೊಂದು ಸ್ಟ್ರೈಟು ಲೈನ್ ಹೇಳ್ಕೊಂಡು ಬಂದಿದ್ದೀನಿ. ಎಕ್ಸ್ಟ್ರಾ ನಾನು ಮತ್ತೆ 1/4 ಇಂಚು ಎಕ್ಸ್ಟ್ರಾ ಶೋಲ್ಡರ್ ಡೌನ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ 1/4 ಇಂಚು, ಅರ್ಧ ಇಂಚ್ ತನಕ ಎಕ್ಸ್ಟ್ರಾ ಬಟ್ಟೆ ತೊಗೊತೀನಿ. ಇದು 10 ಇಂಚು ಮೈ ಸುತ್ತಳತೆ. 17 ಇಂಚ್ ಬಂದಿದೆ. 17ರಲ್ಲಿ ಅರ್ಧ 8.5 ಬರುತ್ತೆ. 8.5 1 ಇಂಚು ನಮಗೆ ಟಕ್ಸಿಗೋಸ್ಕರ ಆಗುತ್ತೆ. ಇಲ್ಲಿಂದ ಅರ್ಧಕ್ಕೊಂದು ಮಾರ್ಕ್ ಹಾಕಿ, ಇಲ್ಲ ಅರ್ಧ ಇಂಚು, ಇಲ್ಲ ಅರ್ಧ ಇಂಚು, 4.5 ತನಕ ಟಕ್ ಹಿಡಿಬೇಕಾಗತ್ತೆ. ಇಲ್ಲಿ ಟಕ್ ಹಿಡಿದ್ರೆ ಸರಿ ಹೋಗುತ್ತೆ. ಈ ಬಟ್ಟೆ ಕೂತ್ಕೊಂಡು ಸರಿ ಹೋಗುತ್ತೆ. ಇದು ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತೆ. ಈಗ ನಾನು ಶೋಲ್ಡರನ್ನು ಅಳತೆ ಮಾಡ್ಕೊತೀನಿ. 8.5
ಈ ಮಾಮೂಲಿ ಈ ಬ್ಲೌಸಲ್ಲಿ ನಾವು ಶೋಲ್ಡರನ್ನು ಈ ರೀತಿ ನೋಡ್ಕೊಬೇಕು, ಭುಜದ್ದು ಅಳತೆನ 8.5 ಇಟ್ಕೊತೀನಿ ನೋಡಿ. 8.5 ಭುಜದ್ದು 8.5 ಅಳತೆ ತೊಗೊಂಡಿದ್ದೀನಿ. ಮತ್ತು ನಾನು ಕಂಕ್ಳದ್ದು 8.5ನೇ 8 ಇಂಚ್ ಇಟ್ಕೊತೀನಿ. ಕ್ಲೋಸ್ ನೆಕ್ಕಿಗೆ ಯಾವಾಗಲೂ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟು ಒಂದು ಅರ್ಧ ಇಂಚ್ ಕಮ್ಮಿ ಮಾಡಿಕೊಂಡು ಕಂಕ್ಳು ಇಟ್ಕೊಂಡ್ರೆ, ಶೇಪ್ ಇಟ್ಕೊಂಡ್ರೆ ಸಾಕು. 8 ಇಂಚ್ ಇಟ್ಕೊಂಡಿದ್ದೀನಿ. ಇದು ಒಂದು ಬಾಕ್ಸ್ ಹಾಕ್ಬಿಡೋಣ ನೋಡಿ. ಈಗ ನಾವು ಶೇಪು ಮಾಡ್ಕೊಬೇಕಾದ್ರೆ ನಾವಿಲ್ಲಿ ಒಂದು ಅರ್ಧ ಇಂಚು, 3/4 ಇಂಚು ಒಂದು ಮಾರ್ಕ್ ಹಾಕ್ಕೊಂಡು, ಒಳಗಡೆಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಕ್ಲೋಸ್ ನೆಕ್ಕಿಗೆ ಒಂದು ಗೆರೆ ಎಳ್ಕೊತೀನಿ ಹಿಂಗೆ. ಇಲ್ಲಿಂದ ನಾವು ಶೇಪನ್ನ ಗುರ್ತು ಹಾಕ್ಕೊಬೇಕು ನೋಡಿ. ಇಲ್ಲಿಂದ ಎಲ್ಲಿಗೆ ಗೊತ್ತಾಗಲಿಲ್ಲ ಅಂದರೆ 1/4 ಇಂಚಿಗೆ ಮಾರ್ಕ್ ಹಾಕೊಂಡ್ಬಿಟ್ಟು ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಆಯಿತು. ಈಗ ನಾವು ಇಲ್ಲಿಂದ ಇಲ್ಲಿಗೆ 1 ಇಂಚ್ ತನಕ ನಾವು ಡೌನ್ ಮಾಡ್ಕೊಬೋದು ಶೋಲ್ಡರನ್ನ. ಇಲ್ಲಿ 3 ಇಂಚು ನೆಕ್ಕದ್ದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಕಟ್ ಮಾಡಲ್ಲ ನಾನು, ಲಾಸ್ಟಿಗೆ ಸ್ಟಿಚ್ ಮಾಡಬೇಕಾದ್ರೆ ನಾನು ರೌಂಡು ಮಾಡ್ಕೊತೀನಿ. ಹೀಗೆ 1 ಇಂಚ್ ಇರುತ್ತಲ್ವ, ಇಷ್ಟನ್ನ ತೆಗಿತೀನಿ. ಇದನ್ನು ಇಲ್ಲಿಂದ ಇಲ್ಲಿಗೆ ಹೀಗೆ ಶೋಲ್ಡರನ್ನು ಮಾರ್ಕ್ ಮಾಡ್ತೀನಿ. ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡಿ, ನಾವು ಈಗಲೇ ಕಟ್ ಮಾಡ್ತೀನಿ. ಬೇಕಾದರೆ ನೀವು ಹೊಲಿಬೇಕಾದ್ರೆ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಒಳ್ಳೆಯದು. ಇಷ್ಟು ಮಾರ್ಕಿಂಗ್ ರೆಡಿ ಆಯಿತು. ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇದಕ್ಕೊಂದು ಕಚ್ ಹಾಕ್ತೀನಿ ಗೊತ್ತಾಗಲಿ ಅಂತೇಳಿ. ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈಗ ಫ್ರಂಟು ಬೇರೆ ಬೇರೆಯೇ ಕಟ್ ಮಾಡಬೇಕು. ಫ್ರಂಟ್ ತಗೊಳ್ಳೋಣ. ಒಂದು ಅರ್ಧ ಇಂಚು ಫ್ರಂಟಿಗೆ, ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಬೇಕಾಗತ್ತೆ ಉಪ್ಪಟ್ಟಿಗೆ. ಇದನ್ನೇ ಫಸ್ಟ್ ಇಟ್ಬಿಟ್ಟು ಮಾರ್ಕ್ ಮಾಡ್ತೀನಿ. ಇದು ಎಕ್ಸ್ಟ್ರಾ ಅರ್ಧ ಇಂಚು ಸ್ಟಿಚ್ಚಿಗೂ. ಎರಡು ಸೇರಿದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಇರುತ್ತಲ್ಲ, 9 ಇಂಚ್ ಬರುತ್ತೆ ಕರೆಕ್ಟಾಗಿ. ಈಗ ಫ್ರಂಟಿಂದು 3.5 ಇಂಚ್ ಬರುತ್ತೆ. ನಾನು 7.5 ತನಕ ತೊಗೊಂಡಿದ್ದೀನಿ. 7.5 ತೊಗೊಂಡಿದ್ದೀನಿ ಫ್ರಂಟಲ್ಲಿ. ಈ ನೆಕ್ನೂ ಅಷ್ಟೇ ಇದರಲ್ಲೇ ಬೇಕಾದರೆ ನೀವು ಈಗ ನೋಡ್ಕೊಬೋದು. ಇದು ತುಂಬ ಡೀಪ್ ಇರುತ್ತೆ. ಇದು ಇಷ್ಟು, ಇದಕ್ಕಿಂತ ಒಂದು ಸ್ವಲ್ಪ ಅಗಲ ತೆಗಿಬೇಕಾಗತ್ತೆ. 7.5ನೇ ಇದೆ. ಇಲ್ಲಿಗೊಂದು ಬಾಕ್ಸ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 3.5 ಇಂಚಿಗೆ ನಾವು ಇಲ್ಲಿ ಕಾಲರ್ ಕೂರಿಸ್ಬೇಕಾಗತ್ತೆ. 5.5 ಬರ್ತಾ ಇದೆ. ಇಲ್ಲೂ ಕರೆಕ್ಟಾಗಿ 5.5ನೇ ಬರ್ತಾ ಇದೆ. ಈಗ ನಾವು ಕಪ್ಸ್ ಬಿಡ್ತು ತೊಗೊಬೇಕು. 14 ಇಂಚ್ ಇರೋದ್ರಿಂದ ಅರ್ಧ ಇಂಚ್ ಕಮ್ಮಿ ತೊಗೊತೀನಿ ನಾನು. ಫ್ರಂಟಲ್ಲಿ 13.5 ತೊಗೊತೀನಿ. 13.5ಗೆ ಒಂದು ಮಾರ್ಕ್ ಹಾಕ್ಬಿಡಿ. ಇಲ್ಲಿ ಶೇಪ್ ಕೊಡೋಕ್ಕೆ 1 ಇಂಚು ಮೇಲೆ ತೊಗೊಂಡು ಹೀಗೆ ಶೇಪ್ ಕೊಡ್ತೀವಿ. ನಾವು ಮುಂದ್ಗಡೆ ಈಗ ಇಲ್ಲಿ ಬಿಟ್ಟು ಹೀಗೆ ಒಳಗಡೆ ಎಕ್ಸ್ಟ್ರಾ ಹೀಗೆ 1/4 ಇಂಚು, ಅರ್ಧ ಇಂಚು ನಾವು ಜಾಸ್ತಿ ಒಳಗಡೆ ಬಟ್ಟೆ ತೊಗೊಬೇಕು. ಇದು ಹಿಂದ್ಗಡೆದು, ಇದು ಮುಂದ್ಗಡೆ ಪೀಸು. 13.5ಗೆ ಮಾರ್ಕ್ ಮಾಡ್ಕೊಬೇಕು. ಇಷ್ಟು ಮಾರ್ಕಿಂಗ್ ಆಯಿತು. ಇದು 7.5 ತೊಗೊಂಡಿದ್ದೀನಿ. 5 ಕಪ್ಸ್ ಬಿಡ್ತು 13.5 ತೊಗೊಂಡಿದ್ದೀನಿ. ಅರ್ಧ ಇಂಚ್ ಕಮ್ಮಿ ತೊಗೊಂಡ್ರೆ ಸಾಕಾಗುತ್ತೆ. ಇದು ಫ್ರಂಟಲ್ಲಿ 3/4 ಇಂಚು ಒಳಗಡೆ ಮಾಡಿ ಇದು ಈ ಪೀಸ್ ಕಟ್ ಮಾಡಬೇಕು. ಈ ಕಟ್ ಮಾಡಿ ತೆಗಿತೀನಿ. ನೋಡಿ, ಇದು ನಾವು ಈಗ ಓಪನ್ ಮಾಡ್ಕೊಬೇಕು.
ಬ್ಯಾಕು, ಇದು ಫ್ರಂಟು, ಇದು ಲೈನಿಂಗ್ ವಿತ್ ಬ್ಲೌಸು. ನೋಡಿ ಇದರಲ್ಲಿ ನಾನು ಇದರಲ್ಲಿ ಬಾರ್ಡ್ರ್ ಇರೋದ್ರಿಂದ 4 ಮಡಿಕೆನ ಒಟ್ಟಿಗೆ ಹೀಗೆ ಈ ರೀತಿಯೇ ಅಳತೆ ಇಟ್ಕೊಬೇಕು. 10 ಇಂಚು, 7 ಇಂಚು ಲೂಸು, ತುದಿಲಿ ರೌಂಡು 4 ಬರ್ತಾಯಿದೆ. ಇಷ್ಟು ಅಳತೆ. 10 ಮುಕ್ಕಾಲು 11 ತೊಗೊತೀನಿ, 1/4 ಇಂಚ್ ಎಕ್ಸ್ಟ್ರಾ ಇರಲಿ. 11 ಇಂಚಿಗೆ ಮತ್ತೆ 1 ಇಂಚು ನಾನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚ್ ಬೇಕು ಸ್ಟಿಚ್ಚಿಗೆ, ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ. ಈಗ ನಾನು ಡೌನ್ ಮಾಡ್ಕೊತೀನಿ, 3.5 ಇಂಚಿಗೆ ಡೌನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಗೆರೆ ಹಾಕೊಂಬಿಡೋಣ. ಫಸ್ಟು ಮಧ್ಯಕ್ಕೆ ಈ ರೀತಿ ಗೆರೆ ಹಾಕ್ಕೊಂಡು, ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ 1.25 ಇಂಚಿಗೆ ಹಿಂಗೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಹೀಗೆ ಟೇಪಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಗೆರೆ ಎಳ್ಕೊಂಡು ಇದು ಓಪನ್ ಮಾಡಿ ತಗೊಬೇಕು. ನಮಗೆ ಬಟ್ಟೆ ಅಗಲ ರೌಂಡ್ ಸಾಕಾಗೋದಿಲ್ಲ. ನೋಡಿ 7.5 ಇದೆ. ಇಲ್ಲಿಗೆ ಎಕ್ಸ್ಟ್ರಾ ನಾವು 1.25 ಇಂಚು 2 ಇಂಚ್ ಎಕ್ಸ್ಟ್ರಾ ಬಟ್ಟೆ ನಾವು ಸೇರಿಸ್ಕೊಬೇಕು. ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆ. ಇದು ಓಪನ್ ಮಾಡಿಬಿಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. ನೋಡಿ ಕಟ್ ಮಾಡಿದ್ದೀನಿ. ಈಗ ನಾವು ಶೇಪ್ ಮಾಡಬೇಕಾದ್ರೆ ಹೀಗೆ ಇಲ್ಲಿಂದನೇ ಹೀಗೆ ಬಂದು ಇಲ್ಲಿಂದ ಮೇಲ್ಗಡೆ ಈಗ ಬಂದು ಈಗ ಹೋಗಬೇಕು. ಎರಡನೇದು ಹೀಗೆ ಈ ಗೆರೆಯಿಂದ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಕೆಳಗಡೆ ಬರಬೇಕು. ಇದು ಮೇಲ್ಗಡೆ ಇಲ್ಲಿ ಒಂದು ಅರ್ಧ ಇಂಚು ಮೇಲ್ಗಡೆ ಹೋಗಬೇಕು, ಅರ್ಧ ಇಂಚು ಕೆಳಗಡೆ ಬರಬೇಕಾಗತ್ತೆ. ಇಷ್ಟು ಸ್ಲೀವ್ಸಿಂದು ಮಾರ್ಕಿಂಗ್ ಆಯಿತು. ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಸೇರಿಸ್ಕೊಬೇಕು. ಒಂದು ಕಚ್ ಹಾಕ್ತೀನಿ ಫ್ರಂಟಿಗೆ ಬರೋಂಗೆ. ಇದನ್ನು ಹೀಗೆ ಎರಡನ್ನೇ ತಕ್ಕೊಂಡು ನೋಡಿಕೊಂಡು ಎರಡು ಮಾತ್ರ ತಕ್ಕೊಂಡು ಹಿಂಗೆ ಲೇಯರನ್ನು ಕಟ್ ಮಾಡಬೇಕು. ಇಲ್ಲಿಗೆ ಎಕ್ಸ್ಟ್ರಾ ಬಟ್ಟೆಗೆ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಜಾಯಿಂಟ್ ಮಾಡಿಕೊಂಡ್ರೆ ಆಗುತ್ತೆ. ಇಷ್ಟು ರೆಡಿ ಆಯಿತು. ಇದು ಮಾಮೂಲಿ ಕಪ್ಸು ಹಿಡಿಯೋ ಥರನೇ. ಇಲ್ಲೊಂದು ಅರ್ಧ ಇಂಚಿಗೆ ಇಲ್ಲಿ 1.25 ಇಂಚ್ ತನಕ ಹಿಡಿಬೇಕು. ಇಲ್ಲಿ 3/4 ಇಂಚ್ ತನಕ ಕಂಕ್ಳ ಹತ್ರ ಈ ಕ್ರಾಸಾಗಿ ಇಲ್ಲೊಂದು 3/4 ಇಂಚ್ ಮಾರ್ಕಿಂಗ್ ಮಾಡೋದು. ಇಲ್ಲಿಗೆ 3.5 ತನಕ ನಾವು ಇದರಲ್ಲಿ ಕಾಲರ್ ಮಾಡ್ಕೊಬೋದು. ಶೇಪು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಈ ರೀತಿ ಇರುತ್ತಲ್ವ ಕಂಕ್ಳಿನ ಪೀಸಿಂದು. ಇದನ್ನೇ ನಾವು ಅಳತೆ ಇಟ್ಕೊಂಡು 7.5 ಬರ್ತಾಯಿದೆ. ಎಕ್ಸ್ಟ್ರಾ ಒಂದು ಅರ್ಧ ಇಂಚು ತೊಗೊಳಿಬೇಕಾದ್ರೆ ನಾನು ನೋಡಿ 2 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ಕರೆಕ್ಟಾಗಿ. ಇಲ್ಲಿಂದ ಹೀಗೆ ಶೇಪ್ ಕೊಡಬೇಕು. ಶೇಪ್ ಕೊಟ್ಟರೆ ಇದು ಮಧ್ಯಕ್ಕೆ ಬರಬೇಕು. ಪಟ್ಟಿ ಇದರಲ್ಲೇ ತೆಗಿಯೋಣ. ಲೈನಿಂಗ್ ಬಟ್ಟೆಯಲ್ಲಿ ಇದ್ರ ಪಟ್ಟಿ ಇದೆಯಲ್ಲ 9.5ಗೆ ನಾನು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊತೀನಿ. 3.5 ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಗೆ, ಮೇಲ್ಗಡೆ ಅರ್ಧ ಇಂಚು 4 ಇಂಚು, ಇಲ್ಲಿ 3 ಇಂಚ್ ತೊಗೊಂಡ್ರೆ ಸಾಕು. 9.5 ಇದೆ. ಇಲ್ಲಿ 4 ಇಂಚ್ ತೊಗೊತೀನಿ, ಇಲ್ಲಿ 3 ಇಂಚು. ಇಷ್ಟು ಕಟಿಂಗ್ಸ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.